ನೋಡಿ, ನೀಟ್ನಲ್ಲಿ 24 ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ತೀರ್ಕೊಂಡ್ರು ಅನ್ನೋ ವಿಚಾರಕ್ಕೆ ಬರೋಣ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಇಡೀ ದೇಶಾದ್ಯಂತ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾರೆ, ಪ್ರಾಣ ಕಳ್ಕೊಳ್ತಿದ್ದಾರೆ ಗೊತ್ತಾ? 13,000 ನ್ಯಾಷನಲ್ ಕ್ರೈಮ್ ಬ್ಯೂರೋದ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ 13,000 ಮಕ್ಕಳು ಸೂಸೈಡ್ ಮಾಡ್ಕೊತಿದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋಕೆ ಏನು ಪ್ರಾಬ್ಲಮ್, ಏನು ಕಾರಣ ಏನು? ಇವರಿಗೆ ಒಂದು ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್, ಅತ್ಯಂತ ಸ್ಪರ್ಧಾತ್ಮಕವಾಗಿರುವಂಥ ಪರೀಕ್ಷೆಯ ಒತ್ತಡವನ್ನು ತಡ್ಕೊಳಕ್ಕಾಗ್ತಿಲ್ಲ. ಪೋಷಕರ ಒತ್ತಡ ಇದೆ. ಅವ್ರ ಮಗ ಅಷ್ಟೊಂದು ಸ್ಕೋರ್ ಮಾಡ್ದ, ನೀನೇನು ದಡ್ಡನ, ನಿಂಗೇನು ಬುದ್ಧಿ ಇಲ್ವಾ, ನೀನು ಯಾಕೆ ಓದಲಿಲ್ಲ ಅಂತ ಬೈತಾರೆ. ಅದೇ ರೀತಿ ಕಾಲೇಜ್ಗಳಲ್ಲಿ ರ್ಯಾಗಿಂಗ್ ಆಗ್ತಾಯಿದೆ. ಕಾಲೇಜ್ಗಳಲ್ಲಿ ಒಂದು ಟಾಕ್ಸಿಕ್ ಆದಂಥ ಒಂದು ವಾತಾವರಣವಿದೆ. ಹಾಗೆ ಡ್ರಗ್ ಅಬ್ಯೂಸ್ ನಡೀತಾ ಇದೆ. ಮಕ್ಕಳಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಇದೆ. ಆ ರೀತಿ ಒಂಥರ ಆತಂಕದ ವಾತಾವರಣಗಳು, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಪ್ರತಿ ವರ್ಷ 13,000 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂಥ ಹರೀಶ್ ಗೌಡರು ಊರು ತುಂಬ ಗುಂಡಿ ಬಿದ್ದಾವೆ, ಆ ಕೆಲಸ ಮಾಡಲಿಲ್ಲ. ಅದನ್ನು ಬಿಟ್ಟು ಗ್ಯಾಸ್ ಪೈಪ್ಲೈನ್ ತನ್ನಿ ಅಂತ ಹೇಳಿದರೆ ಗ್ಯಾಸ್ ಪೈಪ್ಲೈನ್ ಕಾರ್ಪೊರೇಷನಿಗೆ ಲಾಸ್. ಏನು ಕಾರ್ಪೊರೇಷನಿಗೆ ಲಾಸ್ ಆಗುತ್ತೆ? ಜನಕ್ಕೆ ಕೈಗೆ ಎಟ್ಕೋ ಬೆಲೆನಲ್ಲಿ 450 ರೂಪಾಯಿನಲ್ಲಿ 1 ಸಿಲಿಂಡ್ರ್ ಸಿಗುತ್ತೆ. ಈಗ 900 ಚಿಲ್ಲರೆ ಕೊಟ್ಟು ತೊಗೊಳ್ತಿರೋರಿಗೆ ಜನಕ್ಕೆ ಅನುಕೂಲ ಆಗುತ್ತೆ. ಕಾರ್ಪೊರೇಷನಿಗೆ ಹೆಂಗೆ ಲಾಸ್ ಆಗುತ್ತೆ? ಕಾರ್ಪೊರೇಷನ್ ಯಾರಿಗಿರೋದು? ಜನಕ್ಕೆ. ಈ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಹರೀಶಣ್ಣ ಅಲ್ಲೋಗಿ ಚಿಲ್ಲರೆ ರಾಜಕಾರಣ. ನಿಮಗೆ ಹೋರಾಟ ಮಾಡಬೇಕು ಅಂದರೆ ಅದು ಏನು ನೀಟಿಗೆ ಸಂಬಂಧಪಟ್ಟಾಗೆ 24 ವಿದ್ಯಾರ್ಥಿಗಳು ಸತ್ತೋಗಿದ್ದು, ನೀಟ್ ಪರೀಕ್ಷೆ ಮುಂದೂಡಿತು ಅಂತಲ್ಲ, ನನ್ನ ಹತ್ರ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಳ್ಳಿ. ಶಕ್ತಿ ಇದೆ, ನನ್ನ ಹತ್ರ ಪರೀಕ್ಷೆನ ಎದುರಿಸುವಂತಹ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಟೆನ್ಷನ್ ಯಾಕಾಗುತ್ತೆ? ಟೆನ್ಷನ್ ಆಗುತ್ತೆ ಭಾಳ ಜನ ಮಕ್ಕಳಿಗೆ. ಹಾಗೆ ತೀರ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ನೀವು ಅದನ್ನು ತಗೊಂಡೋಗಿ ಮಹಾರಾಣಿ ಕಾಲೇಜಲ್ಲಿ ಪ್ಲಕಾರ್ಡ್ ಇಟ್ಕೊಂಬಿಟ್ಟು ಅಲ್ಲೋ ಕೂತ್ಕೊಂಬಿಟ್ಟು ಏನೇನೋ ಒಂದೆಲ್ಲ ದಂಡು ದಾಳಿ ಕರ್ಕೊಂಡು ಅಲ್ಲಿ ಪಾಪ ಒಂದು ಅಮ್ಮ ಸಿಕ್ತು, ಅದಕ್ಕೆ ಏನಮ್ಮ ಅಂತಂದು ಕೇಳಿದರೆ ಅದು ಪೋಸ್ಟ್ ಇಟ್ಕೊಂಡಿದೆ, ಪಾಪ 500 ರೂಪಾಯಿಗೆ 300 ರೂಪಾಯಿಗೆ ಬಂದಿದೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಕಾಲೇಜ್ ಒಳಗಡೆ ಮಾಡ್ತಿದ್ದಾರೆ. ನಿಮಗೆ ಬೇಕಾ? ಇದ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸ್ಬೇಕು. ವಿದ್ಯಾರ್ಥಿಗಳು ಇಷ್ಟು ಜನ ಸಾಯ್ತಾ ಇದ್ದಾರೆ, ಈ ಥರ ಸಾಯ್ಬೇಡಿ, ನಾವಿದ್ದೀವಿ, ಹರೀಶಣ್ಣ ನಾನಿದ್ದೀನಿ ಅಂತ ನೀವು ಹೇಳೋಣ. ಬೇಕಾದರೆ ನೀವು ಹೋಗಿ ಕಲಾಮಂದಿರದಲ್ಲಿ ಪ್ರೋಗ್ರಾಮ್ ಮಾಡಿ, ಇಲ್ಲ ಇನ್ನೊಂದು ಮಹಾರಾಜ ಗ್ರೌಂಡಲ್ಲಿ ಇದನ್ನೇ ಇದೀ ಮೈದಾನನೇ ಬುಕ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡಿ. ಕಾಲೇಜ್ ಆವರಣಕ್ಕೆ ಹೋಗ್ತೀರಿ. ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಬ್ಬ ಸ್ಥಳೀಯ ಶಾಸಕನ ಕಂಟ್ರೋಲಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಹೋಗಿ ಈ ರೀತಿ ನಿಮ್ಮ ರಾಜಕೀಯ ಕಾರ್ಯಕ್ರಮ ಮಾಡ್ತೀರಿ. ರಾಹುಲ್ ಗಾಂಧಿಯ ನೀವು ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿ ರಾಹುಲ್ ಗಾಂಧಿ ತೋರಿಸ್ತೀರಿ ಅಂತ ಅನ್ನೋದಾದರೆ ನೀವು ನಿಮ್ಮ ಶಾಸಕ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ. ನಿಮಗೆ ಜನ ಕರ್ಕೊಬೇಡೋ ಶಕ್ತಿ ಇಲ್ಲ. ನಿಮಗೆ ವಿದ್ಯಾರ್ಥಿಗಳನ್ನು ನೀವು ಮಹಾರಾಜ ಗ್ರೌಂಡಿಗೆ ಕರೆಸ್ಕೊಳ್ರಿ, ಇಲ್ಲ ನೀವು ಕಲಾಮಂದಿರಕ್ಕೆ ಕರೆಸ್ಕೊಳ್ಳಿ. ಕಾಲೇಜಲ್ಲಿ ಪಾಠ ಕಲಿಯೋಕ್ಕೆ ಬಂದಿರೋಂಥ ಮಕ್ಕಳಿಗೆ ನಿಮ್ಮ ಬಂದು ಭಾಷಣ ಕೇಳೋಕ್ಕೆ ಬಂದಿದ್ರು ಅವರು. ಅಲ್ಲಿ ಹೋಗ್ಬಿಟ್ಟು ಸಭೆ ಸಮಾರಂಭ ಮಾಡ್ತೀನಿ ಅಂದರೆ ಸರಿಸ್ಕೊಡ್ರೆ ನಿಮಗೂ ಜನ ಬೆಂಬಲ ಇಲ್ಲ, ದುಡ್ಡೆಲ್ಲ ಆಟ ಆಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ. ಅವೆಲ್ಲ ನಡೆಯಲ್ಲ. ಅದು ಈ ಕ್ಷೇತ್ರದಲ್ಲಿ ಶಂಕರಲಿಂಗೇಗೌಡರಂಥ ಸಜ್ಜನನ್ನು 4 ಸರಿ ಸತತವಾಗಿ ಗೆಲ್ಲಿಸಿದ್ದಾರೆ. ಇವೆಲ್ಲ ಬಿಟ್ಬಿಟ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಇನ್ನಿರೋದು ನಿಮಗೆ 1.25 ವರ್ಷ ಬಾಕಿ ಇದೆ. ಅದು ಜನ ಹೋಗಿ ಕಡೆಕಾಲಕ್ಕಾದರೂ ಸ್ವಲ್ಪನಾರು ಕೆಲಸ ಮಾಡ್ದ ಮನುಷ್ಯ ಅಂತ ಹೇಳ್ಬಿಟ್ಟು ಜನ ಅನ್ಕೊಳ್ಳಿ. ಅದಾರು ಮಾಡಿ. ಅದು ಬಿಟ್ಟು ಈ ಚಿಲ್ಲರೆ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ರಾಜಕಾರಣದಲ್ಲಿ ಒಂದಷ್ಟು ನಾನು ಅಲ್ಲಿ ಹೋದಾಗ ಒಂದಷ್ಟು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದರು. ನಾನು ಈ ರಾಜಕಾರಣದಲ್ಲಿ ಇವೆಲ್ಲ ಎದುರಿಸಲೇಬೇಕು. ನಾವು ಮೈಸೂರಿಗೆ ಇನ್ನು 12 ವರ್ಷ ಆಯಿತು, ಎಲ್ಲ ರೀತಿ ಎದುರಿಸಿದ್ದೀನಿ. ಮಹಿಷಾ ದಸರಾವನ್ನೇ ಮಟ್ಟ ಹಾಕಿರೋನಿಗೆ ಇದು ಯಾವುದೋ ಸಣ್ಣ ಪುಟ್ಟದೇನೋ ಘಟನೆಗಳಿಗೆಲ್ಲ ನಾನೇನು ಜಗ್ಗೋನು ಅಲ್ಲ, ಬಗ್ಗೋನು ಅಲ್ಲ.